ನಮಸ್ತೆ. ಈ ಒಂದು ಮಳೆ ಬೀಳ್ತಾ ಇರ್ಬೇಕಾದ್ರೆ ಏನಾದ್ರೂ ಚಕ್ಲಿ ನಿಪ್ಪಟ್ಟಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಗರ್ಗರಿಯಾದ ಚಕ್ಲಿ ಯಾರಿಗಿಷ್ಟ ಇಲ್ಲ ಹೇಳಿ. ಬಿಗಿನರ್ಸ್ ಆದ್ರೆ ಈ ತರ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಬೌಲಷ್ಟು ನಾನು ನೀರನ್ನ ಹಾಕೊಂಡಿದ್ದೀನಿ. ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಓಂಕಾಳು ಹಾಕೊಂಡಿದ್ದೀನಿ. ಇದಕ್ಕೆ ಎಳ್ಳನ್ನ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಮುಕ್ಕಾಲು ಬೌಲಷ್ಟು ನಾನು ರವೆನ ಹಾಕೊಂಡು ಚೆನ್ನಾಗಿ ತಿರುಗಿಕೊಂಡಿದ್ದೀನಿ. ಸ್ವಲ್ಪ ಬೇಯಿಸ್ಕೊಂಡು ನಂತರ ತಣ್ಣಗಾಗೋದಕ್ಕೆ ಬಿಡಿ. ಪೂರ್ತಿ ತಣ್ಣಗಾಗಬೇಕಾಗಿಲ್ಲ, ನಮ್ಮ ಕೈಯಿಂದ ಹಿಟ್ಟನ್ನ ಕಲಸೋದಕ್ಕಾಗಬೇಕು. ಅದಕ್ಕೆ ನಾನು 2.5 ಬೌಲಷ್ಟು, ಯಾವ ಬೌಲಲ್ಲಿ ನಾನು ರವೆ ಹಾಕಿದ್ದೆ ನೋಡಿ ಅದೇ ಬೌಲಲ್ಲಿ 2.5 ಬೌಲಷ್ಟು ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾವು ನಾದ್ಕೊಳ್ಬೇಕಾಗುತ್ತೆ. ನೀವೇ ಕಟ್ ಮಾಡಬೇಕು. ಬಿಗಿನರ್ಸ್ ಆದರೆ ಚಕ್ಲಿ ಮಾಡೋದೇ ಒಂದು ಹಿಂಸೆ ಅನಿಸುತ್ತೆ. ಖಂಡಿತವಾಗ್ಲೂ ಈ ಚಕ್ಲಿನ ಟ್ರೈ ಮಾಡಿ ನೋಡಿ, ಅದ್ಭುತವಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು ನಿಮಗೆ, ಮೀಡಿಯಮಲ್ಲೇ ಇಟ್ಕೊಂಡು ಈ ಚಕ್ಲಿನ ಕರಿಬೇಕು. ನೀವೇನಾದರೂ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಮೆತ್ತಗಾಗ್ಬಿಡುತ್ತೆ. ನೋಡಿಕೊಂಡು ಸೂಪರ್ ಆಗಿರುವಂಥ ಚಕ್ಲಿನ ಮಾಡಿ ಟ್ರೈ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್